ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಳಗ್ಗೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಎದುರಾಗಿತ್ತು. ಪರ್ಪಲ್ ಲೈನ್ನಲ್ಲಿ ಮೆಟ್ರೋ ಸೇವೆ ತಾತ್ಕಾಲಿಕವಾಗಿ ಸ್ಥಗಿತ ಆಗಿತ್ತು. ಗರುಡಾಚಾರ್ ಪಾಳ್ಯ ಟು MG ರಸ್ತೆಯ ತನಕ ಮೆಟ್ರೋ ಸ್ಥಗಿತ ಆಗಿದೆ. ಬೆಳಗ್ಗೆ 7ರಿಂದ 7:45 ತನಕ ನಮ್ಮ ಮೆಟ್ರೋ ಸ್ಥಗಿತವಾಗಿತ್ತು. ಸೊ ನಿರ್ವಹಣಾ ಕಾಮಗಾರಿ ಇರುವಂಥ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋವನ್ನು ಸ್ಥಗಿತ ಮಾಡಲಾಗಿತ್ತು. ಈಗ ಆ ಕಾಮಗಾರಿ ಕಂಪ್ಲೀಟ್ ಆದ ಬಳಿಕ 7:45 ಬಳಿಕ ಯಥಾಸ್ಥಿತಿ ಕಂಟಿನ್ಯೂ ಆಗಿದೆ. ಸೊ ಈಗ ಸಮಸ್ಯೆ ಇಲ್ಲ, ಬಟ್ ಅರ್ಧ ಗಂಟೆಗಳ ಕಾಲ ಸಮಸ್ಯೆ ಇತ್ತು. ಸೊ 7ರಿಂದ 7:45 ಅಂದರೆ 45 ನಿಮಿಷಗಳ ಕಾಲ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು. ಸೊ ಇವತ್ತು ಸಂಡೇ ಅಂತೇಳಿ ಬಹುಶಃ ಮಾಡಿರಬೇಕು ಅಂತ ಅನಿಸುತ್ತೆ. ಸಾಕು ಜನ ಏನು ಜಾಸ್ತಿ ಇರೋದಿಲ್ಲ ಅಂಥೇಳಿ. ಹಾಗಾಗಿ ಇವತ್ತು ಬೆಳಗ್ಗೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಈ ರೀತಿಯಾಗಿ ಶಾಕ್ ತಡ್ತು ಪರ್ಪಲ್ ಲೈನ್ನಲ್ಲಿ. ಸೊ ಮೆಟ್ರೋ ಸೇವೆ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಲಾಗಿತ್ತು. 7ರಿಂದ 7:45 7:45 ಆದ ನಂತರ ಕಂಟಿನ್ಯೂ ಇದೆ. ಗರುಡಾಚಾರ್ ಪಾಳ್ಯ ಟು MG ರಸ್ತೆಯ ತನಕ ಈ ರೀತಿಯಾಗಿ ಸಮಸ್ಯೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸೊ ಪ್ರಯಾಣಿಕರು ಶಾಕ್ಗೆ ಒಳಗಾಗಿದ್ದರು. ಬೆಳಗ್ಗೆ ಬೇರೆ ಬೇರೆ ಕೆಲಸ ಇರ್ತವೆ, ಆಫೀಸ್ ಕೆಲಸನೂ ಕೂಡ ಇರ್ತದೆ ಸಂಡೇ. ಸೊ ಹಂಗಾಗಿ ಜನ ಆತಂಕದಲ್ಲಿದ್ದರು. ಬೇಗನೆ ಫಸ್ಟ್ ಶಿಫ್ಟ್ ಇದ್ದವರು ಬೇಗ ಆಫೀಸ್ಗೆ ತಲುಪಬೇಕಾಗತ್ತೆ, ಬಟ್ ಅವರಿಗೆ ಶಾಕ್ ಎದುರಾಗಿತ್ತು. ಸೊ ಅದಾದ ನಂತರ ಅರ್ಧ ಗಂಟೆಗಿಂತ ಹೆಚ್ಚು 45 ನಿಮಿಷಗಳ ಕಾಲ ಮೆಟ್ರೋ ಸ್ಥಗಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಪರದಾಡುವಂಥ ಪರಿಸ್ಥಿತಿ ಆಗಿತ್ತು ಪ್ರಯಾಣಿಕರಲ್ಲಿ. ಸೊ ಅದಾದ ನಂತರ ಆ ಕಾಮಗಾರಿ ಕಂಪ್ಲೀಟ್ ಆದ ಮೇಲೆ ಎಂದಿನಂತೆ ಸಂಚಾರ ಆರಂಭ ಆಗಿದೆ. ಸೊ ಬೆಳಗ್ಗೆ 7ರಿಂದ 7:45 ತನಕ ಮೆಟ್ರೋವನ್ನು ಸ್ಥಗಿತ ಮಾಡಲಾಗಿತ್ತು.